ಆಗಿರುವಾಗ ಇಂಥ 1000 ಪತ್ರ ಬಂದ್ರು ನೀನೇನು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ವಿಶಾಖನ್ ಜೊತೆ ವಿಶು ಮದುವೆ ಆಗಿರ್ಲಿಲ್ಲ. ವಿಶು ನಿನ್ ಗಂಡ, ಅವನು ನಿನ್ ಸೊತ್ತು. ಈ ಮನೆ ಕಿರಿ ಸೊಸೆ ನೀನು. ಧೈರ್ಯವಾಗಿ ಹೋಗಿ ತೀರ್ಪು ಹೇಳು. ಅದೇನಾಗುತ್ತೋ ಅದನ್ನ ನಾನು ನೋಡ್ಕೋತೀನಿ. ನೋಡಿ, ಇದು ಚರ್ಚೆ ಮಾಡೋ ಸಮಯ ಅಲ್ಲ. ನನ್ಗೆ ಈಗ ತಾನೇ ಫೋನ್ ಬಂದಿತ್ತು. ಎಲ್ಲರೂ ಕಾಯ್ತಾ ಇದಾರಂತೆ. ರಾಧಿಕಾ ಆದಷ್ಟು ಬೇಗ ಅಲ್ಲಿಗೆ ಹೋಗ್ಬೇಕು. ರಾಜು, ಹೋಗಿ ಗಾಡಿ ರೆಡಿ ಮಾಡ್ಕೋಪ. ನೋಡಿ, ನ್ಯಾಯಸ್ಥಾನಕ್ಕೆ ನಾನು ಹೋಗ್ತೀನಿ. ಅಲ್ಲಿ ಏನಾದ್ರು ಸಮಸ್ಯೆ ಆದ್ರೆ ತುಂಬಾ ಕಷ್ಟ ಆಗುತ್ತೆ ಅಲ್ವಾ ಪ್ರದೀಪ? ರಾಜು ಹೋಗ್ತಾ ಇದ್ದಾನಲ್ಲ, ಮತ್ ನೀನೇಕೆ? ಮನೆಯಿಂದ ಇಬ್ರು ಹೋದ್ರೆ ಏನಾಗುತ್ತೆ? ಹೋಗ್ಲಿ ಬಿಡಿ. ಶಾಂತನು, ನೀನು ಹೋಗು. ಸುಭದ್ರಮ್ನವ್ರೆ, ಏನದು? ವಿಶಾಖ ವಿಶುನ ಮದ್ವೆನೇ ಆಗಿಲ್ಲ, ರಾಧಿಕಾನೇ ನಿಜವಾದ ಹೆಂಡತಿ. ನಮ್ಗೇನು ಅರ್ಥ ಆಗ್ತಿಲ್ಲ. ಏನ್ ಹೇಳ್ತಾ ಇದ್ದೀರಾ? ಹೌದು, ನಾನ್ ನಿಜಾನೇ ಹೇಳ್ತಾ ಇದ್ದೀನಿ. ಅದೇನಾಯ್ತು ಅಂತ ಸುಭದ್ರಮ್ಮನವರೇ, ಹೇಳಿ, ಏನು ವಿಷಯ? ಹೌದು, ನಾನು ಹೇಳಿದ್ರೆ ತಪ್ಪೇನಿದೆ? ವಿಶಾಖ ಯಾವತ್ತಾದ್ರೂ ಹೆಂಡತಿಯಾಗಿ ನಡ್ಕೊಂಡಿದ್ದಾಳ? ಹಾಗಿರುವಾಗ ಅವಳನ್ನ ಹೆಂಡತಿ ಅಂತ ಹೇಗೆ ಒಪ್ಕೊಳ್ಳೋದು? ಏನು ಅವಳ ಮೇಲಿನ ಪ್ರೀತಿಯಿಂದ ಅವಳು ಮಾಡ್ತಿದ್ದ ಮನೆ ಹಾಳ ಕೆಲಸಕ್ಕೆಲ್ಲ ನಾನು ಅವಳ ಪರವಾಗಿ ಒಪ್ಪಿ ನಿಂತ್ಕೋತಾ ಇದ್ದೆ. ಆದ್ರೆ ನಿಜವಾಗ್ಲೂ ಸಂಸಾರ ಮಾಡಿದ್ದು ರಾಧಿಕಾನೇ. ಅದಕ್ಕೆ ನಿಜವಾಗ್ಲೂ ರಾಧಿಕಾನೇ ಹೆಂಡತಿ ಅಂತ ನಿಮ್ಗೆ ಹೇಳಕ್ ಹೊರಟಿದ್ದೆ ಅಷ್ಟೇ. ರಾಧಿಕಾ, ನೀನ್ ಹೊರಡಮ್ಮ, ಹೊತ್ತಾಗತ್ತೆ. ಹಠ ಮಾಡ್ಬೇಡ ರಾಜು, ಕೆಳಗಿಳಿ. ಇಲ್ಲ ತೊಂದರೆ ಅನುಭವಿಸ್ತೀಯಾ? ಇಳಿಯೋ. ನೀನಾಗಿ ನೀನೇ ಕೆಳಗಿಳಿತೀಯೋ ಇಲ್ಲ ನಾನೇ ಎಳ್ದು ಕೆಳಗಾಕ್ಲೋ? ಇಳಿ ರಾಜು. ರಾಜು, ರಾಜು, ನೀನ್ ಕೆಳಗ್ ಬಾ. ನನ್ಗೊಬ್ಬ ಡ್ರೈವರ್ ಸಿಕ್ಕಿದ್ದಾನೆ. ಅವನೇ ನನ್ನ ಕರ್ಕೊಂಡು ಬರ್ತಾನೆ. ಭಯ ಪಡ್ಬೇಡ ರಾಜು, ನನ್ಗೇನು ಆಗೋದಿಲ್ಲ. ಕೆಲವ್ರದ್ದು ಬೆನ್ನಿಗೆ ಚೂರಿ ಹಾಕೋ ಬುದ್ಧಿ. ಪಾಪ, ಅವ್ರಿಗೆ ಎದುರುಗಡೆ ನಿಂತು ಧೈರ್ಯವಾಗಿ ಎದುರಿಸೋ ಶಕ್ತಿ ಇಲ್ಲ. ನೀನ್ ಕೆಳಗ್ ಬಾ ರಾಜು, ನಾನು ಈ ಡ್ರೈವರ್ ಜೊತೆನೆ ಹೋಗಿ ಬರ್ತೀನಿ.
ಹೊತ್ತಾಯ್ತು ಡ್ರೈವರ್, ಹೊರಡೋಣವಾ? ಡಾಕ್ಟ್ರೆ, ಸಿ ಹೇಗಿದ್ದಾನೆ ಡಾಕ್ಟ್ರೆ? ನೀವು ಮೊದಲೇ ಹೇಳಿದಾಗೆ ಏನು ಸಮಸ್ಯೆ ಇಲ್ಲ ತಾನೆ? ನಮ್ ಶ್ರೀ ನಾರ್ಮಲ್ ಆಗಿದ್ದಾನಲ್ವಾ ಡಾಕ್ಟ್ರೆ? ವೆರಿ ಸಾರಿ, ನಾವು ಎಕ್ಸ್ಪೆಕ್ಟ್ ಮಾಡ್ದಂಗೆ ಆಗಿದೆ. ಹಿ ಹಸ್ ಟೋಟಲಿ ಲಾಸ್ಟ್ ಇಸ್ ಮೆಮೊರಿ. ನಿಮ್ಮನ್ನು ಕೂಡ ಅವ್ನು ರೆಕಗ್ನೈಸ್ ಮಾಡೋಕ್ಕಾಗಲ್ಲ. ಡಾಕ್ಟ್ರೆ, ನನ್ನ ಶ್ರೀ ನನ್ನನ್ನು ಕೂಡ ಗುರ್ತಿಡಿಯೋದಿಲ್ವಾ? ಅಯ್ಯೋ ದೇವ್ರೆ. ಬೇಸರ ಮಾಡ್ಕೋಬೇಡಿ ಮಾವ, ಶ್ರೀಗೇನು ಆಗಲ್ಲ. ಡೋಂಟ್ ವೆರಿ, ಹಿ ಮೇ ರೀಗೈನ್ ಇಸ್ ಮೆಮೊರಿ. ಆಯ್ತಾ, 15 ಡೇಸ್ ಒಂದ್ಸಲ ಬಂದಿದ್ದೆ, ಚೆಕಪ್ ಮಾಡಿಸ್ಕೊಂಡು ಹೋಗಿ. ದೇವ್ರ ದಯ ಹೇಗಿದೆಯೋ ಮತ್ತೆ ಅವ್ನು ಸರಿ ಹೋಗ್ಬೋದು. ಡಾಕ್ಟ್ರೆ, ನಮ್ಮ ಶ್ರೀನ ಮನೆಗೆ ಕರ್ಕೊಂಡು ಹೋಗ್ಬೋದಾ? ಡೆಫಿನೆಟ್ಲಿ, ಶೋರ್, ಬನ್ನಿ ಕರ್ಕೊಂಡು. ಡಾಕ್ಟ್ರೆ, ಎಲ್ಲಿ ನನ್ನ ಶ್ರೀ ಎಲ್ಲಿ? ಈಗ ತಾನೇ ಟ್ರೀಟ್ಮೆಂಟ್ ಮಾಡಿದೆ, ಎಲ್ಲಿಗೆ ಹೋದ್ರು ಇಷ್ಟು ಬೇಕಾ? ಡಾಕ್ಟ್ರೆ, ನೀವು ನನ್ನ ಶ್ರೀಗೆ ಟ್ರೀಟ್ಮೆಂಟ್ ಮಾಡಿದ್ರೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಸಮಾಧಾನದಿಂದ ಕೇಳ್ತಾ ಇದ್ದೀನಿ. ನಿಜ ಹೇಳಿ, ಎಲ್ಲಿ ಎಲ್ಲಿ ನನ್ನ ಶ್ರೀ? ಈಗ ತಾನೇ ಟ್ರೀಟ್ಮೆಂಟ್ ಮಾಡಿದ್ದೀನಿ, ಎಲ್ಲಿಗೆ ಹೋದ್ರೆ ಗೊತ್ತಾಗ್ತಿಲ್ಲಲ್ಲ. ನನ್ನ ಬಗ್ಗೆ ಗೊತ್ತಿದ್ದ ತಾನೇ? ನಿಮ್ಮ ಬಗ್ಗೆ ನಂಗೆ ಗೊತ್ತಿಲ್ವಾ ಸರ್? ಗೊತ್ತಿದ್ದು ನಾನು ಏನಾದ್ರು ಮಿಸ್ಟೇಕ್ ಮಾಡ್ತೀನ ಸರ್? ಗಾಡ್ ಪ್ರಾಮಿಸ್, ನಾನು ಏನು ಮಾಡಿಲ್ಲ ಸರ್. ನಾನು ಈಗ ತಾನೇ ಟ್ರೀಟ್ಮೆಂಟ್ ಮಾಡಿದ್ದೆ, ಆಚೆ ಕಡೆ ಬಂದೆ, ಈಗ ನೋಡಿದ್ರೆ ಇಲ್ಲ ಸರ್. ಡಾಕ್ಟ್ರೆ, ಶ್ರೀ ನನ್ನ ಪ್ರಾಣ ಮಾತ್ರ ಅಲ್ಲ, ಸಾವಿರಾರು ಜನದ ಆಸ್ತಿ ಅವನು. ಅವನಿಗೇನಾದ್ರೂ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ನಿನ್ನನ್ನು ಅಡ್ಡಡ್ಡ ಹಂಗೆ ಸಿಗದಾಕ್ಬಿಡ್ತೀನಿ. ಜೇಣ ನಡಿ. ಜೇಣ, ಇದು ಆ ಸುಧಾಕರ್ ಶೆಟ್ಟಿದೆ ಕೆಲಸ. ಅವನು ನಮ್ಗೆ ಯಾರಿಗೂ ಗೊತ್ತಾಗ್ದಂಗೆ ಈ ಹಾಸ್ಪಿಟ್ಲಿಂದ ಕಿಡ್ನಾಪ್ ಮಾಡಿದ್ದಾನೆ. ಏನ್ ಮಾಡ್ಲಿ? ಆ ಶೆಟ್ಟಿ ನನ್ನ ಮೇಲಿನ ಕೋಪಕ್ಕೆ ನನ್ನ ಸಿಗೆ ಏನಾದ್ರೂ ಮಾಡೇ ಮಾಡ್ತಾನ ಅವನು. ಏನ್ ಮಾಡ್ಲಿ ನಾನೀಗ? ನೋಡು ಮರ, ನೀನೊಂದು ಕೆಲಸ ಮಾಡು. ಈಗ ತಕ್ಷಣ ಪೊಲೀಸ್ ಸ್ಟೇಷನ್ಗೆ ಹೋಗಿ ಒಂದು ಕಂಪ್ಲೇಂಟ್ ಕೊಡು. ನಾನು ಆಮೇಲೆ ಸ್ಟೇಷನ್ಗೆ ಬಂದು ನೋಡ್ತೀನಿ. ನೀ ಬೇಗ ಹೋಗು ಮರಯ್ಯ. ಆಗ್ಲಿ ಬನ್ನಿ, ಬೇಗ ಹೋಗು. ಹೇ ಸುಧಾಕರ್ ಶೆಟ್ಟಿ, ನೀನು ಯಾರನ್ನು ಮುಟ್ಟಿದ್ಯಾ ಅಂತ ಗೊತ್ತಿಲ್ಲ ಕಣೋ. ನಮ್ಮ ಶ್ರೀನ ಮುಟ್ಟಿ ದೊಡ್ಡ ತಪ್ಪು ಮಾಡಿಬಿಟ್ಟಿದ್ಯಾ. ಕಾಯ್ತಾ ಇರು, ನಿನ್ನ ಸಾವು ನಿನ್ನ ಮುಂದೆ ಬರ್ತಾ ಇದೆ. ಪಕ್ಕ ಹೇಳ್ತೀನಿ ನಾನು, ರಾಧಿಕಾ ತೀರ್ಪು ಕೊಡೋದಕ್ಕೆ ಜನನೇ ಬಿಡೋಲ್ಲ. ನೋಡ್ತಾ ಇರಿ, ವಿಶ್ವ ಹೆಂಡತಿ ಅನ್ನೋ ಒಂದೇ ಒಂದು ಕಾರಣ ಮುಂದೆ ಇಟ್ಕೊಂಡು ತೀರ್ಪು ಕೊಡೋದಕ್ಕೆ ಹೋಗಿದ್ದಾಳೆ. ಜೊತೆಗೆ ನಿಮ್ ಸಪೋರ್ಟ್ ಬೇರೆ. ಅಪ್ಪ, ಬೇರೆ ದಾರಿ ಇರಲಿಲ್ಲ. ಯಾಕೆ ದಾರಿ ಇರಲಿಲ್ಲ ವಿವೇಕ್? ಯಾಕೆ ದಾರಿ ಇರಲಿಲ್ಲ? ಧರ್ಮಾಧಿಕಾರಿ ನೇಮಕ ಆಗೋವರೆಗೂ ನೀನ್ ಕೊಡ್ಬೋದಾಗಿತ್ತು, ನಮ್ಮ ಪ್ರತಿಭಾ ಕೊಡ್ಬೋದಾಗಿತ್ತು. ಜನ ನೋಡ್ಕೊಂಡು ನಗ್ತಾರಷ್ಟೇ. ಅವಳಿಗೆ ಮನೇಲಿ ಹೇಗೆ ಬಿಹೇವ್ ಮಾಡಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ಲ. ಇನ್ನು ಧರ್ಮಾಧಿಕಾರಿ ಪೀಠದ ಮೇಲೆ ಕೂತ್ಕೊಂಡು ನ್ಯಾಯ ಕೊಡ್ತಾಳ. ಹಳ್ಳಿ ಕಟ್ಟೆ ಮೇಲೆ ಕೂತ್ಕೊಂಡು ಪಂಚಾಯತಿ ಮಾಡಿದಾಗ ಅನ್ಕೊಂಡಿದ್ದಾಳ ಅವಳು. ಡ್ಯಾಡ್, ಹೋದ್ಸಲ ಕೂಡ ಅವಳೇ ಅಲ್ವಾ ಕೊಟ್ಟಿರೋದು? ಬುದ್ಧಿಗೆ ಹೇಳ್ತಾರ ಮಾತಾಡಬೇಡ ನೀನು. ಸ್ವಲ್ಪ ಸುಮ್ಮನೆ ಇರೋದನ್ನ ಕಲ್ತ್ಕೋ. ನ್ಯಾಯಪೀಠದಲ್ಲಿ ಕೂತ್ಕೊಳ್ಳೋದಕ್ಕೆ ಕಾನೂನು ಪ್ರಕಾರ ಆಗ್ಲಿ, ಹಿಂದಿನ ಪರಂಪರೆಯ ಪ್ರಕಾರ ಆಗ್ಲಿ ಅವಳಿಗೆ ಯಾವ ಅಧಿಕಾರನೂ ಇಲ್ಲ.
ವಿಶು ರಾಧಿಕಾ ಮದುವೆನ ಕೋರ್ಟು ಅಸಿಂಧು ಅಂತ ಕರೆದಿದೆ. ನಮ್ಮ ಮನೆ ಸಂಪ್ರದಾಯದಲ್ಲಿ ಇಲ್ಲಿವರೆಗೂ ಹೆಣ್ಣು ಕೂತು ನ್ಯಾಯ ಹೇಳಿದ್ದಿಲ್ಲ. ನಾವು ರಾಧಿಕಾ ಹೇಳ್ದಾಗೆಲ್ಲ ಕುಣ್ಕೊಂಡು ಬಂದ್ವಿ. ಚಿಕ್ಕಪ್ಪ ಹೇಳ್ತಾ ಇರೋದ್ರಲ್ಲಿ ಸತ್ಯ ಇದೆ. ಅಲ್ಲ, ವಿಶು ರಾಧಿಕನ್ ಮದುವೆ ಅಸಿಂಧು ಅಂತ ಅಲ್ಲಿರೋ ಜನಕ್ಕೆ ಗೊತ್ತಾದ್ರೆ ಇವಳನ್ನ ಪೀಠದ ಮೇಲೆ ಕೂರೋದಕ್ಕೆ ಬಿಡ್ತಾರ? ಪೀಠದ ವಿಷಯ ಹಾಗಿರ್ಲಿ ವಿವೇಕ್. ಜನ ನಮ್ಮನ್ನ ನಂಬ್ತಾರ? ನಮ್ಮ ಮನೆ ಮೇಲೆ ನಂಬಿಕೆ ಇಡ್ತಾರ? ಇಲ್ಲ. ಆಗೋದೆಲ್ಲ ಒಳ್ಳೇದಕ್ಕೆ ಬಿಡಿ ಡ್ಯಾಡ್. ಏನಾಗುತ್ತೆ ಅಂತ ನೋಡೋಣ. ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ಗೊತ್ತಾಗುತ್ತೆ. ಸರಿ ಹೋಯ್ತು. ಒಟ್ಟಿನಲ್ಲಿ ನಮ್ಮ ಗೌರವ ಹಾಳಾಗೋದಕ್ಕೆ ಏನೇನು ತಯಾರಿ ಮಾಡಬೇಕು ಅದನ್ನೆಲ್ಲ ರಾಧಿಕಾ ಮೂಲಕ ನಾವು ಮಾಡಿಸ್ತಾ ಇದ್ದೀವಿ. ವಿಶು ಮಗು ಹೊಟ್ಟೆಲಿದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವಳು ತೀರ್ಪು ಕೊಡೋ ಹಾಗಿದ್ರೆ ರಕ್ತ ಸಂಬಂಧಿಯಾಗಿ ನಾವ್ಯಾರಾದ್ರೂ ಕೊಡ್ಬೋದಾಯ್ತು. ನೋಡಿ, ರಾಧಿಕಾ ಮೇಲೆ ಹೊಟ್ಟೆಯವರಿಂದ ನಾ ಈ ಮಾತು ಹೇಳ್ತಾ ಇಲ್ಲ. ನಾಳೆ ಜನ ಆಡ್ಕೊಂಡು ನಗಬಾರ್ದು ಅಷ್ಟೇ. ಸರಿ, ಇವತ್ತೊಂದಿನ ಹೇಳಿ, ಮುಂದೆ ಈ ರೀತಿ ಆಗದಿರೋ ಹಾಗೆ ನೋಡ್ಕೊಳ್ಳೋಣ. ವಿಷ್ಣು, ನೀನ್ ಹೇಳೋದ್ರಲ್ಲೂ ಅರ್ಥ ಇದೆ. ಇವತ್ತು ಅವಳು ಮನೆಗೆ ಬಂದ ತಕ್ಷಣ ಈ ವಿಷಯನ ಮಾತಾಡೋಣ. ಮೊದಲು ಮಾತಾಡಿ. ಡ್ಯಾಡ್, ನಿಮ್ಮ ಸಂಕಟ ಏನು ಅಂತ ನನಗೆ ಅರ್ಥ ಆಗುತ್ತೆ. ಅಲ್ಲ, ಎಲ್ಲ ನೀವು ಅಂದ್ಕೊಂಡಾಗೆ ಆಗುತ್ತೆ ಅಂತ ಯಾಕೆ ಅನ್ಕೋತೀರಾ? ಅಲ್ಲಿ ರಾಧಿಕಾಗೆ ತೀರ್ಪು ಕೊಡೋದಕ್ಕಾಗ್ದೇನೆ ಇರ್ಬೋದು. ಅದೇ ಹೇಳ್ತೀನಿ. ನೀನು ರಾಧಿಕಾನ್ ಜೊತೆಗೆ ಹೋಗಿರೋದು ಶಾಂತನು ಏನಾದ್ರೂ ಕಿತಾಪತಿ ಮಾಡಿ ರಾಧಿಕಾ ತೀರ್ಪು ಕೊಡದೇ ಇರೋ ಹಾಗೆ ಮಾಡ್ಬೋದಲ್ಲ. ಅವ್ನು ಯಾಕೋ ಹಾಗೆ ಮಾಡ್ತಾನೆ? ರಾಧಿಕಾ ಹೋಗ್ಲಿ ಅಂತ ಅವನೇ ತಾನೇ ಹೇಳಿದ್ದು. ಅವನ ಮನ್ಸಲ್ಲಿ ಏನಿದೆ ಅಂತ ಯಾರಿಗೆ ಗೊತ್ತು? ರಾಧಿಕಾ ತೀರ್ಪು ಕೊಡದೇ ಇದ್ರೆ ಶಾಂತನು ಕೊಡ್ತಾನೆ. ಅದರಿಂದ ನಮಗೇನು ಪ್ರಯೋಜನ? ಬಲಗೈಲಿ ಹೋಗ್ಬೇಕಾಗಿದ್ದು ಎಡಗೈಲಿ ಹೋಗುತ್ತೆ ಅಷ್ಟೇ. ಡ್ಯಾಡ್, ಶಾಂತನ ಒಪ್ಕೊಳ್ಳೋದಕ್ಕೆ ಜನ ಏನ್ ದಡ್ರ? ನೋಡ್ತಾ ಇರಿ, ಇವತ್ತು ಯಾರಿಗೂ ತೀರ್ಪು ಕೊಡೋದಕ್ಕಾಗೋದಿಲ್ಲ. ಅದು ಹೇಗೋ ಹೇಳ್ತೀಯ ನೀನು? 6 cents. ನಿಂತ್ಕೊಳ್ಳಿ. ಹೇಗ್ ಬಂದ್ರು ಆಗ ವಾಪಸ್ ಹೋಗ್ತಾ ಇರಿ. ನಿಮ್ಮನ್ನ ಯಾವುದೇ ಕಾರಣದಿಂದಲೂ ಈ ಪೀಠದಲ್ಲಿ ಕುತ್ಕೊಳ್ಳೋಕೆ ಅವಕಾಶ ಕೊಡೋದಿಲ್ಲ. ನ್ಯಾಯಪೀಠಕ್ಕೆ ಸಂಬಂಧ ಪಡೆದೇ ಇದ್ದವರು ಆ ಪೀಠದ ಮೇಲೆ ಕೂತು ತೀರ್ಮಾನ ಹೇಳಾಗಿಲ್ಲ. ನಾನು ಧರ್ಮಾಧಿಕಾರಿಗಳ ಹೆಂಡತಿ. ಮನೆಯಲ್ಲಿ ನಾನೇ ತೀರ್ಪು ಕೊಡ್ಬೇಕು ಅಂತ ತೀರ್ಮಾನ ಆಗಿದೆ. ಅದು ಧರ್ಮಾಧಿಕಾರಿ ಹೆಂಡತಿ ಆಗಿದ್ರೆ ಮಾತ್ರ ಸಾಧ್ಯ. ಕೋರ್ಟ್ನಲ್ಲಿ ನೀವು ಅವ್ರ ಹೆಂಡತಿನೇ ಅಲ್ಲ ಅಂತ ತೀರ್ಮಾನ ಬಂದಿದೆ. ಅಂದ್ಮೇಲೆ ನೀವು ತೀರ್ಪು ಕೊಡಕ್ಕೆ ಹೇಗೆ ಸಾಧ್ಯ? ಅದೆಲ್ಲ ಕಟ್ಟುಕತೆ. ಯಾರೋ ಬೇಕು ಅಂತಾನೆ ಈ ರೀತಿ ನಾಟಕ ಮಾಡ್ತಿದ್ದಾರೆ. ನಾನೇ ಧರ್ಮಾಧಿಕಾರಿಗಳ ಹೆಂಡತಿ. ಧರ್ಮಾಧಿಕಾರಿಗಳು ಬರೋವರೆಗೂ
ನಾನೇ ಈ ಸ್ಥಾನದಲ್ಲಿ ಕೂತ್ಕೊಂಡು ತೀರ್ಮಾನ ಕೊಡೋದು. ಅಯೋಗ್ಯರು ಈ ಪೀಠನ ಅಲಂಕರಿಸಿದ್ರೆ ಈ ನ್ಯಾಯಸ್ಥಾನಕ್ಕೆ ಅವಮಾನ ಮಾಡ್ದಾಗತ್ತೆ. ನೋಡಿ, ಈಗ ಎಲ್ಲಾ ವಿಷಯಗಳು ಚರ್ಚೆ ಮಾಡೋ ಸಮಯ ಅಲ್ಲ. ಊರ್ಗೂರೇ ಸಂಕಷ್ಟದಲ್ಲಿರುವಾಗ ಮುಂದೇನು ಮಾಡಬೇಕು ಅಂತ ನಿರ್ಧರಿಸೋ ಸಮಯ. ಹಿಂದೆ ಒಂದ್ಸಾರಿ ರಾಧಿಕಾ ಅವರು ತೀರ್ಪು ಕೊಟ್ಟಿದ್ದಾರೆ. ಈಗ ಅವ್ರು ತೀರ್ಪು ಕೊಟ್ರೆ ತಪ್ಪೇನಿದೆ? ನಮ್ಮೆಲ್ಲರ ಕಣ್ಣಿಗೆ ಬಟ್ಟೆ ಕಟ್ಟಿ ಹೇಳಿ ತೀರ್ಪದು. ಆ ತೀರ್ಪು ಹೇಳುವಾಗ ಇವರು ನಮ್ಮ ಧರ್ಮಾಧಿಕಾರಿಗಳು ಹೆಂಡತಿನೇ ಆಗಿರ್ಲಿಲ್ಲ. ಅವತ್ತೇ ತೀರ್ಪಲ್ಲಿ ನಮ್ಮ ಪೀಠಕ್ಕೆ ಅವಮಾನ ಮಾಡಿದ್ದಾರೆ. ನೋಡಿ, ಕಾನೂನು ಹೇಳ್ತು ಅನ್ನೋ ಒಂದೇ ಒಂದು ಕಾರಣಕ್ಕೆ ವಿಷು ಹೆಂಡ್ತಿನೇ ಅಲ್ಲ ಅಂದ್ರೆ ಯಾವ ನ್ಯಾಯ ಹೇಳಿ? ಇದರಲ್ಲಿ ಮೂರನೇವ್ರ ಕೈವಾಡ ಖಂಡಿತ ಇದೆ. ಹೆಂಡ್ತಿನೇ ಅಲ್ಲ ಅಂತ ಹೇಳಿದ್ರೆ ರಾಧಿಕಾ ಅವ್ರು ಹೇಗೆ ಸೇರಿಸ್ಕೊತಾರೆ? ಸುಲಭವಾಗಿ ಕಣ್ಣಿಗೆ ಮಣ್ಣೆಚ್ಚೋ ಮಹಾನುಭಾವರು ನಮ್ಮಲ್ಲೇ ಇದ್ದಾರೆ. ರಾಧಿಕಾ ಅವರು ತೀರ್ಪು ಹೇಳೋದಕ್ಕೆ ಸಮರ್ಥರಾದವರು ಅಂತ ನನ್ನ ಭಾವ. ರೀ ಸ್ವಾಮಿ, ದೊಡ್ಡ ಮಾತಾಡೋದು ನಿಲ್ಲಿಸ್ರಿ. ಯಾವುದೇ ಕಾರಣಕ್ಕೂ ನಾವು ರಾಧಿಕಾ ತೀರ್ಪು ಕೊಡೋದಕ್ಕೆ ಬಿಡೋದಿಲ್ಲ. ಆದಿ ಬೀದಿಲೋಗವರೆಲ್ಲ ತೀರ್ಪು ಕೊಡೋದಕ್ಕೆ ಬಂದ್ರೆ ನಮ್ಮೂರಿನ ಮಾನ ಮರಿ ಏನಾಗುತ್ತೆ ಹೇಳಿ? ನೋಡಿ, ಇವತ್ತು ರಾಧಿಕಾ ಅವರೇ ತೀರ್ಪು ಕೊಡ್ಲಿ. ಇದ್ರ ಬಗ್ಗೆ ಏನಾದ್ರೂ ಸಮಾಚಾರ ಇದ್ರೆ ಮುಂದೆ ಸಭೆಯಲ್ಲಿ ಚರ್ಚೆ ಮಾಡೋಣ. ಎಲ್ರಿಗೂ ಗೊತ್ತಿರೋರು ಇವರು, ನ್ಯಾಯವಾದ ಕುಟುಂಬದಲ್ಲಿ ಜನಿಸಿದವರು ಇವರು. ಅವ್ರ ಕುಟುಂಬದವರೇ ಇವ್ರನ್ನ ನೇಮಕ ಮಾಡಿದ್ದಾರೆ ಅಂದ್ರೆ ನಾವೆಲ್ಲರೂ ಒಪ್ಕೊಳ್ಳೇಬೇಕು. ಇಲ್ಲ ಅಂದ್ರೆ ಧರ್ಮಾಧಿಕಾರಿಗಳ ಕುಟುಂಬಕ್ಕೆ ಅವಮಾನ ಮಾಡಿದ ಹಾಗೆ. ಎಲ್ರೂ ಶಾಂತಿಯಿಂದ ವರ್ತಿಸ್ಬೇಕು. ರಾಧಿಕಾ ಅವರೇ, ಬನ್ನಿ, ನೀವು ಪೀಠದ ಮೇಲೆ ಕೂತ್ಕೊ ಬನ್ನಿ. ಬನ್ನಿ ನೀವು. ರಾಧಿಕಾ ಪೀಠದ ಮೇಲೆ ಕುತ್ಕೊಂಡ್ರೆ ನಾವೆಲ್ಲ ಆತ್ಮಹತ್ಯೆ ಮಾಡ್ಕೊಂತೀವಿ. ನಮಗೆ ನಮ್ಮೂರಿನ ಗೌರವನೇ ಮುಖ್ಯ. ಧರ್ಮಾಧಿಕಾರಿಗಳ ಕುಟುಂಬಕ್ಕೆ ಸಂಬಂಧ ಪಡದೇ ಇದ್ದವರು ಯಾರು ಈ ಪೀಠದ ಮೇಲೆ ಕೂರೋದಕ್ಕೆ ಅವಕಾಶ ಕೊಡೋದಿಲ್ಲ. ರಾಧಿಕಾ ಕೆಳಗಡೆ ಹೇಳಿಲ್ಲ ಅಂದ್ರೆ ನಾನು ಇಲ್ಲೇ ಬೆಂಕಿ ಹತ್ರ ಸತ್ತೋಗ್ತೀನಿ. ಇಷ್ಟಕ್ಕೆಲ್ಲ ಪ್ರಾಣ ಕಳ್ಕೊಳ್ಳೋ ಮಾತು ಯಾಕೆ ಆಡ್ತೀರಾ? ಬೇಡ. ಧರ್ಮಾಧಿಕಾರಿ ಕುಟುಂಬದವರು ಇವತ್ತಿನವರೆಗೂ ಯಾರ ಸಾವನ್ನು ಬಯಸ್ದವ್ರಲ್ಲ. ಈಗ ನಾನ್ ತೀರ್ಪು ಹೇಳೋದ್ರಿಂದ ನೀವ್ ಸಾಯ್ತೀರಾ ಅನ್ನೋದಾದ್ರೆ ನಾನ್ ತೀರ್ಪು ಹೇಳೋದಿಲ್ಲ. ಈ ಸಮಸ್ಯೆನ ಬಗೆಹರಿಸೋದಕ್ಕೆ ಆ ದೇವ್ರು ಯಾರನ್ನಾರೋ ಒಬ್ಬರನ್ನ ಕಳಿಸ್ತಾರೆ.